ಏನ್ ಮಾಡ್ತಾರೋ ಬಂದು ನೋಡ್ತಾರೆ ಸುಮ್ಗೆ ಹೋಗ್ತಾರೆ. ಓಟ್ ಹಾಕ್ಬಿಟ್ಟು ಮಸ ದಿವಸನೇ ಎತ್ತಿಸ್ತಾರೆ ಎಲ್ಲ ಬಂದ್ಬಿಟ್ಟು. ಯಾರ್ಗ್ ಹಾಕೋದು ಯಾರ್ಗ್ ಬಿಡೋದು ಎಲ್ರಿ ಎಲೆಕ್ಷನ್ ಸ್ವಲ್ಪ ಹತ್ರ ಬರ್ತಾ ಇದ್ದಂಗೆನೆ ನಮಗ್ ಬಿಡ್ತಾರೆ. ಎಲೆಕ್ಷನ್ ಮುಗಿದ ನಂತರ ನಮ್ನೆಲ್ಲಾರನು ಎತ್ತಿಸ್ತಾರೆ. 2000 ನಮ್ಗೆ ಯಾಕೆ ಇಲ್ಲ, ನಿಂಗೆ ಯಾವ್ದು ಇಲ್ಲ ಹೋಗು ಅಂತಾರೆ. ಮನೆ ಮುಂದೆ ಓಟ್ ಹಾಕಿ ಅಂತ ಬರ್ಬಾರ್ದು. ಇವಾಗ್ಲೇ ಹೇಳ್ತೀನಿ ನಾನು, ಅಷ್ಟು ಬೇಜಾರಾಗಿದೆ. ಒಂದೊಂದ್ಸತಿ ನಾ ಬಂದ್ರೆ ಇದೆಲ್ಲ ಎತ್ತಿ ಓಡ್ಬೇಕು. ಎಲ್ಲಿಂದ ಬಂದಿರೋ ಸೇಟುಗಳು ಎಲ್ಲಿರೋರು ಅವ್ರು ಇವತ್ತು ಬಂದು ಚಿಕ್ಕಪೇಟೆ ಪೂರ್ತಿ ಅವರೇ ಇದ್ದಾರೆ. ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಹುಟ್ಟಿ ನಮ್ಗೆ ಅಂತ ಏನಿದೆ? ಏನೂ ಇಲ್ಲ. ಯಾವ್ದಕ್ಕೆ ಹಾಕೋಣ ಅಂದ್ಬಿಟ್ಟು ಗುಂಡೂರಾವ್ಗೆ ಹಾಕೋಣ ಅಂದ್ಬಿಟ್ಟು ಏನು ಮಾಡ್ತಾರೋ ಬಂದು ನೋಡ್ತಾರೆ ಸುಮ್ಗೆ ಹೋಗ್ತಾರೆ. ನಮ್ಮದು ಒಂದೇ ಸೀಟ್ ಮನೆ, ಅದು ಸ್ವಲ್ಪ ಕಟ್ಕೊಟ್ಟಿದ್ದ ನನಗೆ ಸಾಕು. ಮಕ್ಕಳು ಇಲ್ಲ, ಇಬ್ಬರು ತೀರೋಗ್ತು. ಅವರಿದ್ದ ನನಗೆ ಇವನ್ನೆಲ್ಲ ಬೇಡೋದಿಲ್ಲ. ಸಾಲ ಮಾಡಿ ಕಟ್ತೆ ಹೆಂಗಿತ್ತು ಗೊತ್ತಾ? ಕೊಳ ಇಲ್ಲ, ಲೈಟ್ ಇಲ್ಲ, ಏನಿಲ್ಲ. ಅವಾಗ ಹೋಗಿದ್ವಿ, ಇವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ಅವಾಗ ಕರ್ಕೊಂಡು ಹೋಗಿದ್ವಿ. ಯಾವುದು ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ ಹಾಕೋಣ. ಕಾಂಗ್ರೆಸ್ ಬೇಕಾ? ಬೇಕಾ? ಹೆಣ್ಮಕ್ಳು ಫ್ರೀ ಕೊಟ್ಟವ್ರೆ ಅಂತನಾ? ಏನಿಲ್ಲ, ಅವರು ಏನೋ ಮಾಡ್ತಾರೆ, ಮಾಡಲಿ ಬಿಡು. ಅವತ್ತಿಂದ ಕಾಂಗ್ರೆಸ್ಸೇ, ಆ ಕಾಲದಿಂದ. ಹಾಂ, ಸರಿನಾ? ಅದೊಂದು ಮಾಡಿಕೊಟ್ಟಿದ್ದ ಅವ್ರಿಗೆ ಪುಣ್ಯ ಬರ್ತದೆ. 40 ವರ್ಷದಿಂದ ಆಚೆ ಮಾಡ್ತೀವ, ಒಳಗಿದ್ವ ಎಲ್ಲ ಆಚೆ ಬಂದ್ಬಿಟ್ರು ನಾವು. ಇಲ್ಲಿ ಅವಾಗವಾಗ ರೈಡ್ ನಡೀತಾನೆ ಇರ್ತದೆ, ಬಿಡ್ತಾನೆ ಇಲ್ಲ. ಏನಾನ ಓಟ್ ಹಾಕ್ಬಿಟ್ಟು ಮಸ ದಿವಸನೇ ಎತ್ತಿಸ್ತಾರೆ ಎಲ್ಲ ಬಂದ್ಬಿಟ್ಟು ಜಗಳ ಮಾಡಿ. 2 ವರ್ಷದಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗ್ತಿದೆ. ಪಕ್ಷಕ್ಕೆ ನೀವು ವೋಟ್ ಹಾಕ್ತೀರಿ? ನಾವು ಯಾವ್ದಕ್ಕೆ BJPಗೆ ಹಾಕ್ತೀವಿ. BJPಗೆ ಹಾಕ್ತೀವಿ ನಾವು ಅಷ್ಟೇ. ಕಾಂಗ್ರೆಸ್ಗೆ ಹಾಕೊಂಡು ಹೇಳ್ತಾರೆ, ಅವ್ರು ಏನು ಹೆಲ್ಪ್ ಮಾಡಿದೇ ಇಲ್ಲ ನಮ್ಗೊಂದು ದಿವಸ. ಬಸ್ ಫ್ರೀ ಕೊಟ್ಟಿದ್ದಾರಲ್ಲ? ಬಸ್ ಫ್ರೀ ಯಾರು? ಇವರೇನ ಕೊಟ್ಟಿರೋದು? ಕಾಂಗ್ರೆಸ್ ಅವರು. BJP ಅವ್ರು ಅಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಯಾರೋ ಒಟ್ಟಿನಲ್ಗೆ ನಮ್ಗೆ ರೋಡಲ್ಗೆ ನಮ್ಗೆ ತೊಂದರೆ ಕೊಡ್ತೀರಾ ಇದ್ರೆ ಸಾಕು. ನಾವು ಗಂಜಿ ಬಡವರು ಗಂಜಿ ಕುಡಿತೀವಿ, ಇದಲ್ಲೇ ನಾವು ಓಡಿಸ್ತಾ ಇರ್ತಾರೆ. ಇನ್ನು ಎಲೆಕ್ಷನ್ ನಡೀತಾ ಇರೋಗೇ ಓಡಿಸ್ಬಿಡ್ತಾರೆ. ಹೆಂಗೆ ಇವಾಗ ನಾವು ಆ ಥರ ಮಾಡಿದ್ರೆ ನೀ ಎತ್ಕೊಂಡು ಓಡೋಕ್ಕಾಗಲ್ಲ. ಎಲ್ಲ ಬಾಚಿಸ್ತಾರೆ ಎಲ್ಲ. ಒಂದೇ ಸತಿ ಬಂದು ಗಾಡಿ ಒಳಗೆ 3-4 ಗಾಡಿ ಬರ್ತದೆ ಒಂದೊಂದು ಸತಿಗೆ. ಏನು ಯಾರ್ಗೆ ಹಾಕೋದು ಯಾರ್ಗೆ ಬಿಡೋದು ಎಲ್ರಿ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೋ ಅವ್ರಿಗೆ ನಾವು ಓಟ್ ಹಾಕೋದು. ಇಲ್ಲದೆ ನಾನು ಯಾರಿಗೂ ಹಾಕಲ್ಲ ಒಟ್ಟು. ಏನು ಪರ್ಮೆಂಟ್ ನಮ್ಗೆ ನೋಡಿ ಕೂಪನ್ ಕಾರ್ಡ್ ಇಲ್ಲ, ಅನ್ನ ಇಸ್ಕೊಂಡು ತಿನ್ನೋಕ್ಕೂ ಇಲ್ಲ ಬಡವ್ರ ಬಗ್ಗರಿಗೆ. ಆ ಥರ ಮಾಡಿಬಿಟ್ಟಿದ್ದಾರೆ ನಮಗೆ ಸರ್ಕಾರ. ಏನು ಅದು 2000 ಕೊಡ್ತಾರೆ, ಅದನ್ನು ಕೊಡಲ್ಲ. 2000 ನಮಗೆ ಯಾಕೆ ಇಲ್ಲ, ನಿಂಗೆ ಯಾವುದೂ ಇಲ್ಲ ಹೋಗು ಅಂತಾರೆ. ಕೂಪನ್ ಕಾರ್ಡೆಲ್ಲ ಕಿತ್ತು ಮಾಡ್ಕೊಂಡು ಏನು ಆ ಥರ ಮಾಡ್ತಾರೆ. ಯಾರಿಗೆ ನಮಗೆ ಯಾರು ನಮಗೆ ಇದು ಮಾಡ್ತಾರೋ ಅವ್ರಿಗೆ ನಾವು ಓಟ್ ಹಾಕೋದು ಅಷ್ಟೇ. ಪರ್ಮನೆಂಟ್ ಮಾಡಿಕೊಡ್ತಾರೆ, ಅವ್ರಿಗೆ ನಾವು ಓಟ್ ಹಾಕೋದು ಅಷ್ಟೇ. ಅಷ್ಟೇಪ್ಪ ನಾವು ಮಾಡೋದು. ನಮ್ಗೆ ಯಾರು ಪರ್ಮನೆಂಟ್ ಮಾಡಿಕೊಡ್ತಾರೆ ಅವ್ರಿಗೆ ಓಟ್ ಹಾಕೋದು, ಯಾರೇ ಆಗಲಿ. ಯಾರಿಗೋ ಒಬ್ರಿಗೆ ಹಾಕ್ತೀವಿ ನಾವು, ಹೆಸ್ರು ಅಲ್ಲ, ಪರ್ಮನೆಂಟ್ ಮಾಡಿಕೊಡ್ಬೇಕು. ಮನೆ ಮುಂದೆ ಬರಬೇಡಿ ಅಷ್ಟೇ. ಮನೆ ಮುಂದೆ ಓಟ್ ಹಾಕಿ ಅಂತ ಬರಬಾರ್ದು. ಇವಾಗಲೇ ಹೇಳ್ತೀನಿ ನಾನು. ಅಷ್ಟೇ. ಅಷ್ಟು ಬೇಜಾರಾಗಿದೆ. ಒಂದೊಂದು ಸತಿ ನಾ ಬಂದರೆ ಇದೆಲ್ಲ ಎತ್ತಿ ಓಡಬೇಕು. ಏನು ಸಂಧಿ ಬಂದಿಗೆ ಓಡ್ಬೇಕು ಈ ಥರ. ಆ ಥರ ಓಡಬೇಕು ನಾವು. ಕಳ್ತನ ಮಾಡ್ದಂಗೆ ಓಡಬೇಕು ನಾವು. ಡ್ರಗ್ಸ್ ಹತ್ಕೊಂಡಂಗೆ ದಿಬ್ಬಿ ಅಂದ್ಬಿಟ್ಟು ಆ ಥರ ಹೇಳ್ತಾರೆ ನಮಗೆ. ಏನು ಈ ಥರ ಮಾಡಿದ್ರೆ ಹೆಂಗೆ ನಮ್ಮ ಬಡವ್ರ ಬಗ್ಗರಿಗೆ? ಒಂದೊಂದು ಸತಿ ಫುಲ್ಲು ತೊಂದರೆ. ಏನು ಒಂದೊಂದು ಪೊಲೀಸ್ ಬಂದರೆ ಫುಲ್ಲು ಎತ್ತಿಸ್ತಾರೆ. ಇವ್ರೇನಾರು ಅಷ್ಟು ಪರವಾಗಿಲ್ಲ. ಇವರು ಹೋದ್ಮೇಲೆ ಇನ್ಯಾರು ಬರ್ತಾರೆ ಗೊತ್ತಿಲ್ಲ. ಏನು ಇನ್ನೇನು ಹೇಳಿ. ಅದೇ ನಾವು ಲಾಸ್ಟು. ನಮ್ಗೆ ಯಾರು ನಮ್ಗೆ ಅಧಿಕಾರ ಕೊಡ್ತಾರೋ ಅವ್ರಿಗೆ ನಾವು ಓಟ್ ಹಾಕೋದು. ಸಿದ್ದಲಿಂಗಯ್ಯ ಆಗಲಿ, ಕಾಂಗ್ರೆಸ್ ಆಗಲಿ, ಯಾರೇ ಆಗಲಿ, BJP ಆಗಲಿ, ಸರಿನಾ? ಅಷ್ಟೇ. ನಮ್ಮ ಏರಿಯಾದಲ್ಲಿ ನಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾರೋದು 20 ವರ್ಷದಿಂದ. ಈಗ ಎಲೆಕ್ಷನ್ ಸ್ವಲ್ಪ ಹತ್ರ ಬರ್ತಾ ಇದ್ದಂಗೆ
ನಮಗೆ ಬಿಡ್ತಾರೆ. ಎಲೆಕ್ಷನ್ ಮುಗಿದ ನಂತರ ನಮ್ಮನ್ನೆಲ್ಲರನ್ನೂ ಎತ್ತಿಸ್ತಾರೆ. ಆವಾಗ ಎತ್ಕೊಂಡು ಅಲ್ಲೆಲ್ಲೋ ಕೊಡ್ತೀವಿ ಇಲ್ಲೆಲ್ಲೋ ಕೊಡ್ತೀವಿ ಅಂತ ಕಳಿಸ್ತಾ ಇರ್ತಾರೆ. ನಮ್ಗೆ ಯಾವುದು ಪರ್ಮನೆಂಟು ಅಂತ ಯಾವುದು ಮಾಡಿ ಕೊಟ್ಟಿಲ್ಲ. ಇದಕ್ಕೆ ಮುಂದಕ್ಕೆ ಎಲೆಕ್ಷನಲ್ಲಿ ಯಾರೇ ಬಂದು ನಿಂತ್ಕೊಂಡ್ರೆ ನಮಗೆ ಪರ್ಮನೆಂಟ್ ಮಾಡೋಂಗಿದ್ರೆ ನಾವು ಓಟ್ ಹಾಕ್ತೀವಿ, ಇಲ್ಲಾಂದರೆ ಇಲ್ಲ ಸರ್. ಯಾಕಂದರೆ ನಾವು ಗಂಡ ಮಕ್ಕಳು ಇಲ್ಲದೆ ಇರೋರು, ನಾವು ಇಲ್ಲಿ ದುಡಿಬೇಕು, ಇಲ್ಲಿ ತಿಂದು ಜೀವನ ಮಾಡಬೇಕು. ಇದರಿಂದನೇ ಮಕ್ಕಳು ಭವಿಷ್ಯ, ನಮ್ಮ ಜೀವನ ನಡೆಯೋದು ಎಲ್ಲ ಇದರಲ್ಲೇ ನಡೆಯೋದು. ಅದಕ್ಕೆ ಈಗ ಯಾವ ಪಕ್ಷ ಬಂದ್ರೆ ಸೂಕ್ತ ಅಂತ ಅನ್ಕೊಂಡಿದ್ದೀನಿ? ಯಾವ ಪಕ್ಷ ಬಂದ್ರೂ ಎಲ್ಲ ಹೇಳ್ಕೊಳಕ್ಕಾಗಲ್ಲ. ಒಳ್ಳೇದು ಕೆಟ್ಟದ್ದು ಅವ್ರ ಕೈಯಲ್ಲಿದೆ, ಅವ್ರು ಮಾಡೋ ರೀತಿಲಿದೆ. ಸುಮ್ಮನೆ ಪಕ್ಷ ಅಂತ ಹೇಳ್ತೀವಿ, ಒಳ್ಳೇದು ಮಾಡೋದು ಯಾವ ಪಕ್ಷನೂ ಬಂದಿಲ್ಲ. ಬಂದಾಗ ನೋಡಬೇಕಷ್ಟೆ. ಕಾಂಗ್ರೆಸ್ ಬರುತ್ತೆ, ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತಾರೆ, ಕೊಡ್ತಾರೆ, ಹೋಯ್ತಾರೆ. BJP ಬರುತ್ತೆ, ಕೊರೋನಾ ಬಂದ್ಬಿಡ್ತು, ಈ ಸತಿ ಎಲ್ಲ ಎತ್ಕೊಂಡು ಹೋಗಿ ಅಂತಾರೆ. ಯಾವ ಪಕ್ಷ ಅಂತ ಹೇಳೋಣ? ನಮ್ಗೆ ಒಳ್ಳೆ ಮಾಡೋ ಪಕ್ಷ ಯಾವುದು? ನಮ್ಮ ದುಡಿಮೆನೇ ನಮ್ಗೆ ಒಳ್ಳೆ ಮಾಡೋ ಪಕ್ಷ. ಈಗ ನೆಕ್ಸ್ಟ್ ಯಾರು ಪರ್ಮನೆಂಟ್ ಮಾಡ್ಕೊಳ್ತಾರೆ ಅವ್ರಿಗೆ ಓಟ್, ಇಲ್ಲ ಅಂದ್ರೆ ಓಟ್ ಇಲ್ಲ? ಇಲ್ಲ ಸರ್, ಪರವಾಗಿಲ್ಲ. ಓಟ್ ಇಲ್ದಿರ ಓಟ್ ಇಲ್ಲ ಅಂತ ತಿಳ್ಕೊಳ್ಳೋಣ. ಪರ್ಮನೆಂಟ್ ಯಾರು ಮಾಡ್ತಾರೋ ಅವ್ರಿಗೆ ನಾವು ಓಟ್ ಹಾಕ್ತೀವಿ. ನಾವು ಬೆಂಗಳೂರಲ್ಲಿ ಹುಟ್ಟಿದ್ದೀವಿ ಅನ್ನೋದಕ್ಕೆ, ನಾವು ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ನಮಗೇನು ಪ್ರೂಫ್ ಇಲ್ಲ ಅಂದಮೇಲೆ ನಾವೆಂತಕ್ಕೆ ಓಟ್ ಮಾಡಬೇಕು? ನಮ್ಮ ಪಾಡಿಗೆ ನಾವು ಇರ್ಬೋದಲ್ಲ. ಎಲ್ಲೋ ಗಾಡಿ ಮೇಲೆ ಜೀವನ ಮಾಡಿಕೊಂಡು ತಿನ್ನೋದಕ್ಕೆ ಎಲ್ಲಿಂದ ಬಂದಿರೋ ಸೇಟುಗಳು ಎಲ್ಲಿರೋರು, ಅವ್ರು ಇವತ್ತು ಬಂದು ಚಿಕ್ಕಪೇಟೆ ಪೂರ್ತಿ ಅವರೇ ಇದ್ದಾರೆ. ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಹುಟ್ಟಿ ನಮಗೆ ಅಂತ ಏನಿದೆ? ಏನೂ ಇಲ್ಲ. ಅವ್ರನ್ನ ಕೇಳಿ ಇಂಥದ್ದು ಇಲ್ವಾ ಅವ್ರ ಹತ್ರ ಹೇಳಿ. ಅವ್ರ ದೇಶದಲ್ಲಿಲ್ಲ ಆಸ್ತಿ, ನಮ್ಮ ದೇಶದಲ್ಲಿದೆ. ಚಿಕ್ಕಪೇಟೆ ಫುಲ್ಲು ಬರೀ ಇನ್ಯಾರೂ ಇಲ್ಲ, ಬರೀ ಸೇಟುಗಳು ಮಾಡವಡಿಗಳೇನೆ. ಇವತ್ತಿಗೆ 1 ಗ್ರಾಮ್ ಚಿನ್ನ ಬಂದು 14,000 ರೂಪಾಯಿ. ಇಷ್ಟ ಆಗಿದೆ, ಇನ್ನೇನು ಮಾಡ್ಬೇಕು ನಾವು? ಇನ್ನೇನು ಜೀವನ ಮಾಡೋದು ಥರ ಇದ್ದೇವೆ. ಅಂದ್ರೆ ಇಡೀ ಫ್ಯಾಮಿಲಿ ಕೂಡ ಇದೇ ಫುಟ್ಪಾತ್ ನಲ್ಲಿ ಹ್ಞೂ ಸರ್, ಇದರಲ್ಲೇ ಜೀವನ ಮಾಡ್ತಾರದು. ಮಕ್ಕಳು ಯಜಮಾನ್ರು ತೀರೋದ್ರು, 2 ಹೆಣ್ಮಕ್ಳು, ಇದರಲ್ಲೇ ಜೀವನ ಮಾಡಬೇಕು ನಾವು. ಬೇರೆ ನಮ್ಗೆ ಇನ್ಯಾವುದೂ ಇಲ್ಲ. ಯಾವುದಿಟ್ರು ವ್ಯಾಲೆಂಟ್ ಬಾಕ್ಸ್ ಇಟ್ಟರು ಅಷ್ಟೇ, ಮಿಷಿನ್ ಇಟ್ಟರು ಅಷ್ಟೇ. ಈ ಪಕ್ಷದವ್ರನ್ನೂ ಕುಂಡ್ರಿಸಿ, ಆ ಪಕ್ಷದವ್ರನ್ನೂ ಕುಂಡ್ರಿಸ್ಬಿಟ್ಟು ಯಾರಿಗೆ ಅವ್ರು ಇಷ್ಟ ಬಂದಿದ್ದು ಅವ್ರು ಯಾರಿಗೆ ಓಟ್ ಮಾಡ್ತಾರೋ ನೋಡ್ಕೊಳ್ಳಿ. ಅವಾಗ ಎಲ್ಲಿಂದ ಕಳ್ತನ ಆಗುತ್ತೆ? ಅದಕ್ಕೆ ಅಂತ ನಿಲ್ಸ್ಕೊಂಡಿದ್ದಾರಲ್ಲ, ದೊಡ್ಡ ದೊಡ್ಡ ಮಿನಿಸ್ಟ್ರುಗಳಿದ್ದಾರೆ, ದೊಡ್ಡ ದೊಡ್ಡ ಪೊಲೀಸ್ ಅವರಿದ್ದಾರೆ. ಅವ್ರ ಕಡೆಗೂ ಒಬ್ರು ಕುಣಿಸಿ, ಇವ್ರ ಕಡೆಗೂ ಒಬ್ರನ್ನ ಕುಣಿಸಿ. ಮಿಷಿನ್ ಆದ್ರೆ ನಿಮ್ಮ ಓಟ್ ನನಗೆ, ನಮ್ಮ ಓಟ್ ನಿಮ್ಗೆ ಬರುತ್ತಲ್ಲ, ಆ ಥರ ಮಿಷಿನ್ ಅಲ್ಲ ಸರ್ ನಾನು ಹೇಳ್ತಿರೋದು. ಇವಾಗ ಓಟ್ ಮಾಡೋಕೆ ನಾನು ಬರ್ತಾ ಇದ್ದೀನಿ. ಇವಾಗ ನೀವು ಒಂದು ಪಕ್ಷದವರು, ನಾವು ಇನ್ನೊಬ್ರು ಒಂದು ಪಕ್ಷದವರು. ನೀವು ಆ ಕಡೆನೂ ಕೂತ್ಕೊಳ್ಳಿ, ಈ ಕಡೆನೇ ಕೂತ್ಕೊಳ್ಳಿ. ನಮ್ಗೆ ಯಾರಿಗೆ ಇಷ್ಟ ಬರುತ್ತೋ ಅವ್ರಿಗೆ ಓಟ್ ಮಾಡಿ ನಾವು ಬರ್ತೀವಿ. ಅದನ್ನೆಲ್ಲ ನೀವಿಬ್ಬರು ಹೇಳೋ ರೂಲ್ಸ್ ಇಲ್ಲ. ಅದು ನಮ್ಮ ಇಷ್ಟ, ನಮ್ಮ ಜೀವನ ನಡಿಬೇಕು. ನಮ್ಗೆ ಯಾರು ಸಪೋರ್ಟ್ ನಿಂತ್ಕೊಂತಾರೋ ನಾವು ಅವ್ರಿಗೆ ಓಟ್ ಮಾಡ್ತೀವಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.